ನಮಸ್ಕಾರ ಎಲ್ಲರಿಗೂ. ಸಾಮಾನ್ಯವಾಗಿ ನೀವು ಸ್ಯಾಟರ್ಡೆ ಸಂಡೇ ಬಂತಂದರೆ ಸ್ಪೆಷಲಾಗಿ ಎಕ್ಸ್ಪೆಷಲಿ ಸಂಡೇ ಸ್ಪೆಷಲಾಗಿ ನೀವು ಮಟನ್ನ ತಿಂದಿರ್ತೀರ ಅಥವಾ ಫಿಶ್ ಆಗಲಿ ಚಿಕನ್ ಆಗಲಿ ಯಾವುದೇ ರೀತಿ ನಾನ್ ವೆಜ್ ಆಗಲಿ ನೀವು ಮಾಡ್ಕೊಂಡು ತಿಂದಿರ್ತೀರ. ಆದರೆ ಈ ರೀತಿ ನೀವು ಮಟನ್ ತರುವಾಗೈತಿರಿ ಬಟ್ಟಿ ತೊಗೊಂಡು ಬಂದರೆ ಖಂಡಿತವಾಗ್ಲೂ ತುಂಬಾ ಹೆಲ್ದಿಯಾಗಿರುತ್ತೆ. ಎಕ್ಸ್ಪೆಷಲಿ ಇದನ್ನು ಬ್ರೀಸ್ಟ್ ಫೀಡಿಂಗ್ ಮಾಡುವಂತಹ ಮದರ್ಸ್ ಅಂದರೆ ಎದೆಯಲ್ಲಿ ಉಣಿಸುವಂಥ ತಾಯಂದಿರಿಗೆ ಇದು ಒಂದು ಒಳ್ಳೆ ಪೌಷ್ಟಿಕಾಂಶ ಆಹಾರ ಅಂತಲೇ ಹೇಳ್ಬೋದು. ಜಾಸ್ತಿ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಈ ಬಟ್ಟಿಯನ್ನು ಊಟ ಮಾಡೋದ್ರಿಂದ. ಆ ಕಾರಣಕ್ಕಾಗಿ ನಾನಿವತ್ತು ವಿಶೇಷವಾಗಿ ಈ ಬಟ್ಟಿನ ಯಾವ ರೀತಿ ಸಿಂಪಲಾಗಿ ಯಾವುದೇ ರೀತಿ ಮಸಾಲೆಗಳನ್ನು ಹಾಕದೆ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುರಿಯಲ್ಲಿ ಈ ಥರ ಸಾಮಾನ್ಯವಾಗಿ ಒಂದು ಬಟ್ಟಿ ಪೀಸ್ ಇರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಈ ಥರ ಎದೆಯಲ್ಲಿ ಉಣಿಸೋ ತಾಯಂದಿರು ಸ್ವಲ್ಪ ಎಣ್ಣೆನೇ ಕಡಿಮೆನೇ ಹಾಕ್ಕೊಂಡು ಊಟ ಮಾಡಬೇಕು. ಮಕ್ಕಳಿಗೆ ಹಾಲು ಉಣಿಸುವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಸಾಧ್ಯ ಆದಷ್ಟು ಎಣ್ಣೆನ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಊಟ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ನಾನು ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ಒಂದು ಬಟ್ಟಿನ ಅಂದರೆ ಬೋಟಿ ಲಿವರ್ ಬೇರೆ ಬಟ್ಟಿ ಬೇರೆ, ಇದನ್ನು ಗಂಡು ಮಕ್ಕಳು ಊಟ ಮಾಡೋದಿಲ್ಲ, ಎಕ್ಸ್ಪೆಷಲಿ ಹೆಣ್ಮಕ್ಳೇ ಇದನ್ನೇ ಊಟ ಮಾಡೋದು. ಎದೆಯಲ್ಲಿ ಉಣಿಸೋ ತಾಯಂದಿರು ಜಾಸ್ತಿ ಊಟ ಮಾಡೋದ್ರಿಂದ ಹಾಲು ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಇದಕ್ಕೆ ಈಗ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಗೂ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಎದೆಯಲ್ಲಿ ಉಣಿಸೋ ತಾಯಂದಿರು ಸಿಂಪಲಾಗಿ ಇಷ್ಟೇ ಮಾಡ್ಕೊಂಡು ಊಟ ಮಾಡಬೇಕು. ಯಾಕೆಂದರೆ ಜಾಸ್ತಿ ಮಸಾಲೆಗಳನ್ನು ಹಾಕ್ಕೊಂಡು ಊಟ ಮಾಡೋದ್ರಿಂದ ಮಗುವಿಗೆ ಹಾಲು ಬೇಗ ಡೈಜೆಷನ್ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಹಾಲನ್ನು ಅರಗಿಸೋ ಶಕ್ತಿನ ಅವ್ರಿಗೆ ಇರೋದಿಲ್ಲ. ಆ ಕಾರಣಕ್ಕಾಗಿ ಯಾವುದೇ ರೀತಿ ಮಸಾಲೆ ಪೌಡರ್ಸ್ಗಳಾಗಲಿ ಕೊಬ್ಬರಿ ಆಗಲಿ ಯಾವುದೇ ರೀತಿ ಏನನ್ನೂ ಆ್ಯಡ್ ಮಾಡೋದು ಬೇಡ. ಸಿಂಪಲಾಗಿ ಇದಕ್ಕೆ ನಾನು ಮಾಡಿರೋಂಥ ಈ ವಿಧಾನದಲ್ಲೇ ನೀವು ಮಾಡ್ಕೊಂಡು ಕೂಡ ತಿನ್ಬೋದು. ನಿಜವಾಗ್ಲೂ ಇದು ತುಂಬಾ ಬೆನಿಫಿಟ್ಸ್ ಇದೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಯಾವುದೇ ರೀತಿ ನೀರನ್ನು ಹಾಕೊಳ್ಳೋದು ಬೇಡ. ಸಾಧ್ಯದಷ್ಟು ಸ್ವಲ್ಪ ತುಪ್ಪವನ್ನೇ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಎಣ್ಣೆ ಕಡಿಮೆ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ತುಪ್ಪನೇ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು 2-3 ಸಲ ಇದನ್ನು ಲಿಡ್ ಕ್ಲೋಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಎಣ್ಣೆಲೇ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಸ್ವಲ್ಪ ಸಾಫ್ಟಾಗಿದ್ದರೆ ಬೇಗ ತಾಯಂದಿರಿಗೆ ಊಟ ಮಾಡೋಕ್ಕೆ ತುಂಬ ಸುಲಭವಾಗುತ್ತೆ. ತೀರಾ ಏನಾದರೂ ಸ್ವಲ್ಪ ಜಿಗಿ ಥರ ಅನಿಸಿದರೆ ಸಿಸರನ್ನಾಗಲಿ ನಾರ್ಮಲ್ ಆಗಲಿ ಯಾವುದೇ ರೀತಿ ಡೆಲಿವರಿ ಆಗಿರಲಿ ಊಟ ಮಾಡುವಾಗ ಕಷ್ಟ ಅನ್ನಿಸ್ಬಾರ್ದು. ಯಾಕೆಂದರೆ ಜಾಸ್ತಿ ನಾವು ಜಿಗಿಯೋದ್ರಿಂದ ಹಸಿ ಮೈಯಲ್ಲಿ ಹಲ್ಲು ನೋವು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಸಾಧ್ಯ ಆದಷ್ಟು ನೀವು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಈಗ ನಾನು ಅದನ್ನು ಲಿಡ್ ಕ್ಲೋಸ್ ಮಾಡಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಮೆಂತ್ಯ ಸೊಪ್ಪನ್ನು ಬರೀ ಈ ಥರ ಹಸಿದೇ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ನೀವೇನಾದರೂ ಮಾಂಸದಲ್ಲಿ ಫ್ರೈ ಮಾಡುವಾಗ ಹಸಿ ಸೊಪ್ಪನ್ನು ಹಾಕ್ಕೊಂಡು ಊಟ ಮಾಡೋದ್ರಿಂದ ಎದೆ ಹಾಲು ಇನ್ನೂ ಜಾಸ್ತಿ ಆಗುತ್ತೆ. ಮಗುವಿನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ ನಾನೀಗ ಮೆಂತ್ಯ ಸೊಪ್ಪನ್ನು ಒಂದು ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನು ಇದ್ದೀರಿ ಚಿಕ್ಕದಾಗಿ ಸೋಸ್ಕೊಂಡು ಒಂದು 2-3 ಸಲ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈಗ ನಾನು ಬೇಯ್ತಿರುವ ಕುರಿ ಬಟ್ಟಿಗೆ ಈಗ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೆಂತ್ಯ ಸೊಪ್ಪು ಊಟ ಮಾಡೋಕ್ಕಾಗಲ್ಲ ಅನ್ನೋರು ಬಿಸಿ ಚಪಾತಿ ಜೊತೆ ಸಿಂಪಲ್ ಆಗಿದ್ದೀನ ಹಸಿ ಸೊಪ್ಪನ್ನೇ ತಿನ್ಬೋದು. ಕೆಲವರಿಗೆ ಹಸಿ ಸೊಪ್ಪು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ಥರ ಮಾಂಸದಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎದೆಯಲ್ಲಿ ಉಣಿಸೋ ತಾಯಂದಿರು ಡೈಲಿ ನೀವು ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಮೋಷನ್ ಕೂಡ ತುಂಬಾ ಸುಲಭ ಆಗುತ್ತೆ, ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ. ಮಗುವಿಗೂ ಕೂಡ ನಾವು ಈ ಥರ ಮೆಂತ್ಯ ಸೊಪ್ಪನ್ನು ಊಟ ಮಾಡೋದ್ರಿಂದ ಅವರಿಗೆ ಡೈಜೆಷನ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆ ಬೇಗ ಸುಧಾರಿಸುತ್ತೆ. ಯಾವುದೇ ರೀತಿ ಅವರಿಗೆ ಕಷ್ಟ ಅನಿಸೋದಿಲ್ಲ. ಆ ಕಾರಣಕ್ಕಾಗಿ ನಾನೀಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿನ ಹಾಕೋದು ಬೇಡ. ಮಗುವಿಗೆ ಹಾಲು ಕುಡಿದಾಗ ಏನಾಗುತ್ತೆ ಲೂಸ್ ಮೋಷನ್ ಜಾಸ್ತಿ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ಸಾಧ್ಯದಷ್ಟು ಸ್ವಲ್ಪ ಸಪ್ಪೆ ಇರೋದನ್ನೇ ಊಟ ಮಾಡ್ಕೊಳ್ಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಖಾರದ ಪುಡಿಯನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಧ್ಯದಷ್ಟು ಇದ್ರ ಜೊತೆ ಸ್ವಲ್ಪ ತುಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ಎದೆ ಹಾಲು ಉಣಿಸೋ ತಾಯಂದಿರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಾಮೂಲಿಯಾಗಿ ಕೆಲವರು ಎದೆ ಹಾಲು ಬರೋಲ್ಲ ಅಂತೇಳಿ ಟಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ. ಆ ಥರ ಟಾಬ್ಲೆಟ್ಸ್ಗಿಂತ
ಪೌಡರ್ಸ್ಗಳಿಂದ, ಪ್ರೋಟೀನ್ ಪೌಡರ್ಸ್ಗಳಿಗಿಂತ ಈ ಥರ ಉತ್ತಮವಾದಂಥ ಆಹಾರಗಳಿವೆ. ಇದು ನಮ್ಮ ಹಿರಿಯರ ಕಾಲದಿಂದನೂ ಸಹ ಈ ಥರ ರೆಸಿಪೀಸ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಯಾವುದೇ ರೀತಿ ಮಸಾಲೆಗಳನ್ನು ಮಿಕ್ಸ್ ಮಾಡಿದ್ರೆ ತುಂಬಾ ಇನ್ಸ್ಟೆಂಟಾಗಿ ತುಂಬ ಸುಲಭವಾಗಿ ಈ ಬಟ್ಟಿನ ನೀವು ರೆಡಿ ಮಾಡ್ಬೋದು. ಬೋಟಿ ಲಿವರ್ ಬೇರೆ, ಬಟ್ಟಿ ಬೇರೆ. ಆ ಕಾರಣಕ್ಕಾಗಿ ಇವತ್ತು ಬಟ್ಟಿ ಫ್ರೈನ ನಾನು ಈ ಥರ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಸ್ವಲ್ಪ ಜಾಸ್ತಿ ಸಾಫ್ಟಾಗಿ ಬೇಯಿಸಲಿಕ್ಕೆ ಟ್ರೈ ಮಾಡಿ. ಇಷ್ಟಾದರೆ ಸಾಕು. ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮನೇಲಿ ಏನಾದರೂ ಬಾಣಂತಿಯರು ಇದ್ದರೆ ಅಥವಾ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಾಗಲಿ ಯಾರಾದರೂ ಇರಲಿ, ಮೆಂತ್ಯ ಸೊಪ್ಪನ್ನು ಸ್ಕಿಪ್ ಮಾಡಿಕೊಂಡು ಬರೀ ಈ ಥರ ಬಟ್ಟಿನೇ ಫ್ರೈ ಮಾಡಿಕೊಂಡು ನೀವು ತಿನ್ಬೋದು. ಈ ಥರ ಬಟ್ಟಿ ರೈಸ್ ಕೂಡ ಡೈರೆಕ್ಟಾಗಿ ಇದರಲ್ಲಿ ರೈಸ್ ಅಂದರೆ ಬಿಳಿ ಅನ್ನವನ್ನು ಹಾಕಿ ಬಟ್ಟಿ ರೈಸ್ ಕೂಡ ಮಾಡ್ಕೊಳ್ಬೋದು ಅಥವಾ ಫ್ರೈನಾದರೂ ಮಾಡ್ಕೊಳ್ಬೋದು. ಇದ್ರ ಜೊತೆ ಸಿಂಪಲ್ಲಾಗಿ ಚಪಾತಿನೋ ಬಿಸಿ ಬಿಸಿ ರೊಟ್ಟಿನೋ, ಬಾಣಂತಿಯರು ಊಟ ಮಾಡೋದಾದರೆ ಬಿಸಿ ಬಿಸಿ ಸಾಫ್ಟಾಗಿರುವಂಥ ಚಪಾತಿ, ಮೆತ್ತಗಿರುವಂಥ ರೊಟ್ಟಿ ಅಥವಾ ಸಾಫ್ಟಾಗಿರೋಂಥ ಅಂದರೆ ಸ್ವಲ್ಪ ಅನ್ನ ಚೆನ್ನಾಗಿ ಮುದ್ದೆ ಥರ ಇರಬೇಕು. ತೀರಾ ಉದುರಾಗಿರುವಂಥ ಅನ್ನನ ಖಂಡಿತವಾಗ್ಲೂ ಊಟ ಮಾಡಬಾರ್ದು. ಮಗುವಿಗೆ ಜೀರ್ಣಕ್ರಿಯೆ ಸರಿ ಹೋಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ಮಗುವಿಗೆ ಹೊಂದುವಂತಹ ಆಹಾರವನ್ನು ನಾವು ಚೆನ್ನಾಗಿ ಸೇವಿಸಬೇಕಾಗುತ್ತೆ. ಇದನ್ನೆಲ್ಲನೇ ನಾನೀಗ ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಫೈನಲ್ ಆಗಿ ಬಿಸಿ ಬಿಸಿಯಾದ ಅನ್ನದ ಜೊತೆ ಈ ಬಟ್ಟಿ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ. ವಾರದಲ್ಲಿ 2-3 ಸಲ ಈ ಬಟ್ಟಿ ಫ್ರೈನ ಉಣ್ಣೋದ್ರಿಂದ ತುಂಬಾ ನಮಗೆ ಎದೆ ಹಾಲು ಇನ್ಕ್ರೀಸ್ ಆಗುತ್ತೆ. ಮಗು ಕೂಡ ತುಂಬ ಆರೋಗ್ಯವಾಗಿರುತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.